ಹಾಯ್ ಎಲ್ಲರಿಗೂ, ನಾನಿವತ್ತು ಗೋಧಿ ರವೆಯಿಂದ ದೋಸೆ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಮೊದಲಿಗೆ 1.5 ಗ್ಲಾಸ್ ಗೋಧಿ ರವೆ, ಇದಕ್ಕೆ ಕಣ್ವ ಸಜ್ಜಿಗೆ ಸಹ ಅಂತ ಹೇಳ್ತಾರೆ. ಈ ಥರ ಗೋಲ್ಡನ್ ಕಲರ್ ಇರ್ತದೆ. ನಂತರ ಅರ್ಧ ಗ್ಲಾಸ್ ಗೋಧಿ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದೇನೆ. ನಂತರ ಇದಕ್ಕೆ ಅರ್ಧ ಗ್ಲಾಸ್ ತೆಂಗಿನಕಾಯಿ ತುರಿ, 3 ಕಾಯಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಸ್ವಲ್ಪ ಜಜ್ಜಬೇಕು. ಮಿಕ್ಸಿ ಜಾರಲ್ಲಿ ಸಹ ಹಾಕ್ಬೋದು. ನಂತರ ಅರ್ಧ ಗ್ಲಾಸ್ ಆಗುವಷ್ಟು ಬೆಲ್ಲವನ್ನು ಹಾಕಿ ಅದರಲ್ಲಿ ಸರಿ ಮಿಕ್ಸ್ ಮಾಡಬೇಕು. ನಂತರ ಇದನ್ನು ಗೋಧಿ ರವೆಗೆ ಹಾಕಿ ನೀರನ್ನು ಹಾಕಿ ದೋಸೆ ಹಿಟ್ಟನ್ನು ರೆಡಿ ಮಾಡಬೇಕು. ಇದಕ್ಕೆ ಚಟ್ನಿ ಎಲ್ಲ ಬೇಕಂತಿಲ್ಲ, ಇದು ಸಿಹಿಯಾದ ದೋಸೆ. ಇಲ್ಲಿ ನಾನು ಸಾಧಾರಣ 1.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೇನೆ. ನಂತರ ಇದನ್ನು ಕಾದ ತವಾ ಮೇಲೆ ದೋಸೆ ಹಾಕಬೇಕು. ನಂತರ ಇನ್ನೊಂದು ಸೈಡ್ ಫ್ರೈ ಮಾಡಬೇಕು. ಇದು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು, ಯಾಕೆಂದರೆ ನಾವು ಇದಕ್ಕೆ ಬೆಲ್ಲ ಹಾಕಿದ್ರಿಂದ ಸ್ವಲ್ಪ ಕಪ್ಪಾಗ್ತದೆ ತಳ ಎಲ್ಲ. ಇದು ತುಪ್ಪ ಅಥವಾ ಬೆಣ್ಣೆಯೊಂದಿಗೆ ತಿನ್ನಲಿಕ್ಕೆ ತುಂಬ ಟೇಸ್ಟಿ ಆಗಿರ್ತದೆ. ಹಿಟ್ಟು ಹುಳಿ ಆಗಬೇಕಂತಿಲ್ಲ, ಇದು ಕೂಡಲೇ ಮಿಕ್ಸ್ ಮಾಡಿ ಮಾಡುವಂಥ ದೋಸೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.